ಸಿಟಿ ಜನರು ವರ್ಷಗಳಿಂದ ಎದುರು ನೋಡ್ತಾ ಇದ್ದ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಮುಂದಿನ ವಾರವೇ ಯೆಲ್ಲೋ ಲೈನ್ ಓಪನ್ ಆಗಲಿದ್ದು ಪ್ರಧಾನಿ ಮೋದಿ ಗ್ರೀನ್ ಸಿಗ್ನಲ್ ಕೊಡಲಿದ್ದಾರೆ. ಮೆಟ್ರೋ ಪ್ರಯಾಣಿಕರಿಗೆ ಕೇಂದ್ರದಿಂದ ಗುಡ್ ನ್ಯೂಸ್. ಯೆಲ್ಲೋ ಲೈನ್ ಮೆಟ್ರೋಗೆ ಆಗಸ್ಟ್ 10ರಂದು ಮೋದಿ ಚಾಲನೆ. ಯೆಲ್ಲೋ ಮೆಟ್ರೋ ಸತತ 2 ವರ್ಷಗಳಿಂದಲೂ ಕಾಮಗಾರಿ ಕುಂಟುತ್ತಾ ಸಾಗಿತ್ತು. ಇದು ಜನರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಆದ್ರೀಗ ಯೆಲ್ಲೋ ಲೈನ್ ಮೆಟ್ರೋಗೆ ಕೇಂದ್ರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಪ್ರಧಾನಿ ನರೇಂದ್ರ ಮೋದಿ ಆಗಸ್ಟ್ 10ಕ್ಕೆ ಚಾಲನೆ ನೀಡಲಿದ್ದಾರೆ. ಯೆಲ್ಲೋ ಮೆಟ್ರೋ ಆರ್ವಿ ರೋಡ್ನಿಂದ ಬೊಮ್ಮಸಂದ್ರಕ್ಕೆ ತೆರಳಲಿದೆ. ಈ ಮಾರ್ಗ 19.15 ಕಿಲೋಮೀಟರ್ ಉದ್ದವಿದ್ದು ಒಟ್ಟು 16 ಮೆಟ್ರೋ ನಿಲ್ದಾಣಗಳಿರಲಿವೆ. ಆರ್ವಿ ರೋಡ್ನಿಂದ ಶುರುವಾಗಿ ರಾಗಿಗುಡ್ಡ, ಜಯದೇವ ಆಸ್ಪತ್ರೆ, ಬಿಟಿಎಂ ಲೇಔಟ್, ಸೆಂಟ್ರಲ್ ಸಿಲ್ಕ್ ಬೋರ್ಡ್, ಬೊಮ್ಮನಹಳ್ಳಿ, ಹೊಂಗಸಂದ್ರ, ಕೂಡ್ಲುಗೇಟ್, ಸಿಂಗಸಂದ್ರ, ಹೊಸ ರೋಡ್, ಬೇರೆಟೇನ ಅಗ್ರಹಾರ, ಎಲೆಕ್ಟ್ರಾನಿಕ್ ಸಿಟಿ, ಇನ್ಫೋಸಿಸ್ ಫೌಂಡೇಶನ್, ಕೋನಪ್ಪನ ಅಗ್ರಹಾರ, ಹುಸ್ಕೂರ್ ರೋಡ್, ಬಯೋಕಾನ್ ಹೆಬ್ಬಗೋಡಿ ಮೂಲಕ ಬೊಮ್ಮಸಂದ್ರಕ್ಕೆ ತೆರಳಲಿದೆ. ಸದ್ಯ ನಾನೀಗ ರಾಷ್ಟ್ರೀಯ ವಿದ್ಯಾಲಯ ರಸ್ತೆಯ ಮೆಟ್ರೋ ಸ್ಟೇಷನ್ ಏನಿದೆ ಅಲ್ಲಿದ್ದೀನಿ. ಅಂದರೆ ಆರ್ವಿ ರೋಡ್ನಿಂದ ಬೊಮ್ಮಸಂದ್ರ ಸಂಪರ್ಕ ಕಲ್ಪಿಸುವಂಥ ಈ ಒಂದು ಮೆಟ್ರೋ ಮಾರ್ಗವನ್ನು ಬರುವ ಭಾನುವಾರ ಅಂದರೆ ಆಗಸ್ಟ್ 10ನೇ ತಾರೀಕು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾರ್ಗಕ್ಕೆ ಹಸಿರು ನಿಶಾನೆಯನ್ನು ಕೂಡ ತೋರ್ತಾ ಇರುವಂಥದ್ದು. ಚೈನಾ ಮೇಡ್ನ ಡ್ರೈವರ್ಲೆಸ್ ರೈಲುಗಳು ಸಂಚಾರ ಮಾಡ್ತಾ ಇರುವಂಥದ್ದು. 25ರಿಂದ 25 ನಿಮಿಷಕ್ಕೆ ಒಂದರಂತೆ ಮೆಟ್ರೋ ರೈಲುಗಳು ಸಂಚಾರ ಮಾಡುತ್ತೆ. ಯೆಲ್ಲೋ ಮೆಟ್ರೋ ಓಪನ್ ಆಗ್ತಿರುವುದಕ್ಕೆ ಪ್ರಯಾಣಿಕರು ಖುಷಿಯಾಗಿದ್ದಾರೆ. ಎಸ್ಪೆಷಲಿ ಆರ್ವಿ ರೋಡಿಂದ ಬೊಮ್ಮಸಂದ್ರಗೆ ತುಂಬ ಯೂಸ್ ಆಗುತ್ತೆ. ಯಾಕೆಂದರೆ ತುಂಬ ಬಸ್ಸಸ್ ಟ್ರಾಫಿಕ್ ಇದೆ. ಇದಾಗೋದ್ರಿಂದ ಅನುಕೂಲ. ಬಟ್ ಮೆಟ್ರೋದವರು ಕೂಡ ಸ್ವಲ್ಪ ಸೀನಿಯರ್ ಸಿಟಿಸನ್ಸ್ಗೆ ಅದೆಲ್ಲ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು. ಎಸ್ಪೆಷಲಿ ಈ ರೋಡ್ನಲ್ಲಿ ಇರೋರಿಗೆ ಇಲ್ಲಿಂದ ನಾವು ರಾಗಿಗುಡ್ಡ ಮತ್ತು ಸಿಲ್ಕ್ ಬೋರ್ಡ್ ಹೋಗೋದಕ್ಕೆ ತುಂಬ ಅನಾನುಕೂಲ ಆಗ್ತಾ ಇದೆ. ಇದು ಕೊಡೋದ್ರಿಂದ ಸ್ವಲ್ಪ ಕನೆಕ್ಷನ್ಸ್ ಸಿಗುತ್ತೆ. ಇಂಥ ಕೆಲಸ ಮಾಡಿದ್ರೆ ಎಲ್ಲರೂ ಮೋದಿಗೆ ಜೈ ಅನ್ನೋದು ಗ್ಯಾರಂಟಿನೇ. ಯೆಲ್ಲೋ ಮೆಟ್ರೋ ನಿರ್ಮಾಣಕ್ಕೆ ಸುಮಾರು 5,000 ಕೋಟಿ ರು ವೆಚ್ಚವಾಗಿದೆ. ಈ ಮಾರ್ಗವು ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಸಂಚಾರ ದಟ್ಟಣೆ ಕಡಿಮೆ ಮಾಡಲಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.